ಮುಖವಾಡ ಧರಿಸಿದ ಮಿತ್ರನಿಗಿಂತ ಮುಖಾಮುಖಿ ಹೋರಾಡುವ ಶತ್ರುವೇ ಲೇಸು. ಯಾಕಂದ್ರೆ ಬೆಂಬಲ ಕೊಡುವ ಹಸ್ತಗಳು ಸದಾ ಆಶೀರ್ವಾದ ಮಾಡುವುದಿಲ್ಲ, ಸಮಯ ಬಂದಾಗ ಅದೇ ಹಸ್ತಗಳು ಕುತ್ತಿಗೆ ಹಿಸುಕಲು ಹಿಂಜರಿಯುವುದಿಲ್ಲ. ನಮಸ್ಕಾರ ವೀಕ್ಷಕರೇ, ಇಂದು ನಾವು ರಾಜಕೀಯದ ಒಂದು ದೊಡ್ಡ ಚಕ್ರವ್ಯೂಹದ ಮುಖವಾಡವನ್ನು ಕಳಚಲು ಸಿದ್ಧರಾಗಿದ್ದೇವೆ. ತಮಿಳುನಾಡಿನ ನೂತನ ಸಿಎಂ ವಿಜಯ್ ಅವರ ಬೆನ್ನಿಗೆ ನಿಂತಿರುವ ಶಕ್ತಿಗಳ ಅಸಲಿ ಬಣ್ಣವೇನು, ಅವರಿಗೆ ಕಾದಿದೆಯೇ ದ್ರೋಹದ ಇತಿಹಾಸ ಎಂಬುದನ್ನು ಇಂದಿನ ವರದಿಯಲ್ಲಿ ವಿವರಿಸಲಿದ್ದೇವೆ. ವರದಿಗೂ ಮುನ್ನ ಒಂದು ಮುಖ್ಯ ಮಾಹಿತಿ. ಸಮಾಜ ಮತ್ತು ರಾಜಕೀಯದ ಇಂತಹ ಸ್ಫೋಟಕ ಹಾಗೂ ಸತ್ಯತೆಯ ವರದಿಗಳನ್ನು ನೀವು ನಿರಂತರವಾಗಿ ನೋಡಲು ನಮ್ಮ ಮುಖವಾಡ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ತಿಳಿಯಲು ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಹಾಗೆಯೇ ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪುಟಗಳಲ್ಲಿ ಫಾಲೋ ಮಾಡಲು ಮರೆಯಬೇಡಿ. ನಮಸ್ಕಾರ ವೀಕ್ಷಕರೇ, ಇದು ಮುಖವಾಡ ಮೀಡಿಯಾ. ಅಧಿಕಾರದ ಅಸಲಿ ಮುಖವನ್ನು ಬಯಲು ಮಾಡುವುದೇ ನಮ್ಮ ಕಾಯಕ. ನಾನು ವಿಜಯ್ ಕುಮಾರ್ ನಾಯ್ಡು. ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಬರೆದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ವಿಜಯ್ ಅವರಿಗೆ ಅಭಿನಂದನೆಗಳು. ಆದರೆ ಈ ಸಂಭ್ರಮದ ಹಿಂದೆಯೇ ಆತಂಕದ ಕಾರ್ಮೋಡಗಳು ಕವಿದಿವೆ. ವಿಜಯ್ ಅವರ ಜನಪ್ರಿಯತೆ ನೋಡಿ ಬೆಂಬಲ ನೀಡಿದ ಪಕ್ಷಗಳು ಈಗ ತಮ್ಮ ಅಸಲಿ ಆಟ ಶುರು ಮಾಡಿವೆ. ಅಂದು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರಿಗೆ ಆದ ಪರಿಸ್ಥಿತಿ ಇಂದು ತಮಿಳುನಾಡಿನಲ್ಲಿ ವಿಜಯ್ಗೆ ಎದುರಾಗಲಿದೆಯೇ? ಈ ವರದಿಯನ್ನು ತಪ್ಪದೇ ಪೂರ್ತಿ ನೋಡಿ. ಕಾಂಗ್ರೆಸ್ನ ದ್ರೋಹದ ಇತಿಹಾಸ. ವಿಜಯ್ ಅವರೇ, ನಿಮಗೆ ಬೆಂಬಲ ನೀಡುತ್ತಿರುವ ಕಾಂಗ್ರೆಸ್ನ ಇತಿಹಾಸವೇ ಬೆನ್ನಿಗೆ ಚೂರಿ ಹಾಕುವ ಇತಿಹಾಸ. ಅಧಿಕಾರಕ್ಕಾಗಿ ಹಪಾಹಪಿಸುವ ಕಾಂಗ್ರೆಸ್ ಹೈಕಮಾಂಡ್ ನಡೆಗೆ ಈ ಉದಾಹರಣೆಗಳೇ ಸಾಕ್ಷಿ. ಚರಣ್ ಸಿಂಗ್ ಅವರಿಗೆ ಇಂದಿರಾ ಗಾಂಧಿ ಕೈಕೊಟ್ಟ ರೀತಿ. 1979ರಲ್ಲಿ ಚರಣ್ ಸಿಂಗ್ ಅವರಿಗೆ ಬೆಂಬಲ ನೀಡಿ ಪ್ರಧಾನಿ ಪಟ್ಟಕ್ಕೇರಿಸಿದ ಕಾಂಗ್ರೆಸ್, ಅವರು ಸಂಸತ್ತಿನಲ್ಲಿ ಬಹುಮತ ಸಾಬೀತುಪಡಿಸುವ ಮೊದಲೇ ಬೆಂಬಲ ವಾಪಸ್ ಪಡೆಯಿತು. ಸಂಸತ್ತನ್ನೇ ಎದುರಿಸದ ಪ್ರಧಾನಿ ಎಂಬ ಹಣೆಪಟ್ಟಿ ಬರುವಂತೆ ಮಾಡಿದ್ದು ಇದೇ ಕಾಂಗ್ರೆಸ್. ಚಂದ್ರಶೇಖರ್ ಸರ್ಕಾರ ಪತನ. 1991ರಲ್ಲಿ ಕೇವಲ 2 ಪೊಲೀಸರು ರಾಜೀವ್ ಗಾಂಧಿ ಮನೆಯ ಬಳಿ ನಿಂತಿದ್ದರು ಎಂಬ ಕ್ಷುಲ್ಲಕ ಕಾರಣ ನೀಡಿ ಚಂದ್ರಶೇಖರ್ ಅವರ ಸರ್ಕಾರವನ್ನು ಉರುಳಿಸಿ ದೇಶವನ್ನು ಚುನಾವಣೆಗೆ ತಳ್ಳಿತು. ಕನ್ನಡಿಗ ದೇವೇಗೌಡರಿಗೂ ತಪ್ಪದ ದ್ರೋಹ. ನಮ್ಮ ಹೆಮ್ಮೆಯ ಕನ್ನಡಿಗ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಅಂದಿನ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಮುನ್ಸೂಚನೆ ಇಲ್ಲದೆ ಬೆಂಬಲ ವಾಪಸ್ ಪಡೆದು ಒಬ್ಬ ದಕ್ಷ ಪ್ರಧಾನಿಯನ್ನು ಕೆಳಗಿಳಿಸಿತು. ಕರ್ನಾಟಕದ ಕಹಿ ಇತಿಹಾಸದ ಪುನರಾವರ್ತನೆ. ನಮಗೆ 2018ರ ಕರ್ನಾಟಕದ ಸಮ್ಮಿಶ್ರ ಸರ್ಕಾರ ನೆನಪಿದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾದಾಗ ರೈತರ ಸಾಲ ಮನ್ನಾ ಮಾಡಲು ಮುಂದಾದರು. ಆದರೆ ಅವರಿಗೆ ಬೆಂಬಲ ನೀಡಿದ್ದ ಕಾಂಗ್ರೆಸ್ ಪಕ್ಷ ತೆರೆಮರೆಯಲ್ಲಿ ಆ ಯೋಜನೆಗೆ ಎಷ್ಟೊಂದು ಅಡೆತಡೆಗಳನ್ನು ಉಂಟುಮಾಡಿತು ಎಂಬುದು ಯಾರಿಗೂ ತಿಳಿಯದ ವಿಷಯವಲ್ಲ. ವಿಜಯ್ ಅವರ ಯೋಜನೆಗಳು ಯಶಸ್ವಿಯಾದರೆ ಕ್ರೆಡಿಟ್ ಅವರಿಗೆ ಸಿಗುತ್ತದೆ ಎಂಬ ಭಯ ಮೈತ್ರಿ ಪಕ್ಷಗಳಲ್ಲಿದೆ. ಹಿಂದಿನ ಸರ್ಕಾರದ ಸಾಲದ ನೆಪ ಮತ್ತು ಹೊಸ ನಾಟಕ. ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಈಗಿನ ಸರ್ಕಾರ 10 ಲಕ್ಷ ಕೋಟಿ ಸಾಲವನ್ನು ಇಟ್ಟಿದೆ ಎಂಬ ರಾಗವನ್ನು ಹಾಡಲು ಶುರು ಮಾಡಿದೆ. ಇದು ಜನರಿಗೆ ನೀಡಿದ ಭರವಸೆಗಳಿಂದ ನುಣುಚಿಕೊಳ್ಳುವ ಮೊದಲ ಹಂತವೇ? ಅಥವಾ ವಿಜಯ್ ಅವರನ್ನು ಹಣಕಾಸಿನ ಸಂಕಷ್ಟಕ್ಕೆ ಸಿಲುಕಿಸಿ ಅಸಹಾಯಕರನ್ನಾಗಿ ಮಾಡುವ ಮೈತ್ರಿಕೂಟದ ಪ್ಲಾನ್ ಆಗಿದೆಯೇ? ಗ್ಯಾರಂಟಿ ಯೋಜನೆಗಳನ್ನು ನಿಧಾನವಾಗಿ ಜಾರಿಗೆ ತರುತ್ತೇವೆ ಎಂದು ಈಗಲೇ ಕಲ್ಲು ಎಸೆಯುತ್ತಿರುವುದು ನೋಡಿದರೆ ಈ ಸರ್ಕಾರ 5 ವರ್ಷ ಸುಗಮವಾಗಿ ನಡೆಯುವುದು ಅನುಮಾನ ಎಂಬ ಸಂಶಯ ಮೂಡುತ್ತಿದೆ. ವಿಜಯ್ ರವರಿಗೆ ಮುಖವಾಡ ಮೀಡಿಯಾದ ಕಿವಿಮಾತು. ಮುಖ್ಯಮಂತ್ರಿ ವಿಜಯ್ ಅವರೇ, ರಾಜಕೀಯದ ಈ ಡ್ರಾಮಾಗಳು ಹೊಸದೇನಲ್ಲ. ಆದರೆ ನಿಮ್ಮ ಸಿದ್ಧಾಂತ ಮತ್ತು ಪ್ರಾಮಾಣಿಕತೆ ಮೈತ್ರಿ ಪಕ್ಷಗಳ ಸ್ವಾರ್ಥಕ್ಕೆ ಬಲಿಯಾಗದಿರಲಿ. ನಿಮ್ಮನ್ನು ಬೆಂಬಲಿಸಿದವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಇತಿಹಾಸ ರಾಜಕೀಯದಲ್ಲಿದೆ. ಅಧಿಕಾರಕ್ಕಾಗಿ ನಿಮ್ಮನ್ನು ಬ್ಲಾಕ್ಮೇಲ್ ಮಾಡುವ ಶಕ್ತಿಗಳನ್ನು ಈಗಲೇ ಹತ್ತಿಕ್ಕದಿದ್ದರೆ ತಮಿಳುನಾಡಿನ ಜನತೆ ಇಟ್ಟ ನಂಬಿಕೆ ಸುಳ್ಳಾಗಬಹುದು. ಮೈತ್ರಿ ಎಂಬುದು ಅವರಿಗೆ ಮೆಟ್ಟಿಲು ಮಾತ್ರ. ಕೆಲಸ ಮುಗಿದ ಮೇಲೆ ಅದೇ ಮೆಟ್ಟಿಲನ್ನು ಒದೆಯುವುದು ಅವರ ಹೈಕಮಾಂಡ್ ಶೈಲಿ. ವೀಕ್ಷಕರೇ, ರಾಜಕೀಯದ ಅಸಲಿ ಮುಖವಾಡ ಕಳಚುವ ನಮ್ಮ ಈ ಪ್ರಯತ್ನ ನಿಮಗಿಷ್ಟವಾದರೆ ಈ ಕೂಡಲೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಮತ್ತಷ್ಟು ಸತ್ಯತೆಯ ವರದಿಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.